ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹುಬ್ಬಳ್ಳಿ CBTಯಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ. ನನಗೆ ಬಿದ್ರಿಂದ ಒಂದು ಸೋಫಾ ಬೇಕಾಗಿತ್ತು, ದೆನ್ ಕಣಲೆ ಬೇಕಾಗಿತ್ತು. ಈಗ ಮಳೆಗಾಲದೊಳಗೆ ಕಣಲೆ ಈಸ್ ವೆರಿ ಇಂಪಾರ್ಟೆಂಟ್, ಜಾಸ್ತಿ ಬೆಳಿತಾರೆ ಅಂತ ನಾನು ಹುಡುಕೊಂಡು CBTಗೆ ಬಂದೀನಿ. ಅಲ್ಲೊಂದು ಶಾಪ್ ಐತಿ. ಸೊ ಈ ವಿಡಿಯೋದೊಳಗೆ ಆ ಶಾಪು ಮತ್ತು ಬಿದ್ರಿನ ಸೋಫಾ ರೆಡಿ ಮಾಡೋ ಅಂಥ ಶಾಪು ತೋರಿಸ್ತೀನಿ. ಸೊ ಇದು ಅದು ಸೋಫಾ ಮಾಡೋ ಶಾಪು, ಬಟ್ ಈಗ ಓಪನ್ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಕಣಲೆ ನೋಡ್ಕೊಂಬರೋಣ ಅಂತ ಹೋಗತ್ತೀನಿ. ಸಿಕ್ಕಾಪಟ್ಟೆ ಮಳೆ ಹುಬ್ಬಳ್ಳಿ ಒಳಗಡೆ, ಕಾಲಿಡಕ್ಕೆ ಜನ ನೋಡ್ರಿ ಗಿಜ ಗಿಜ ಅಂತಾರೆ. ಆದ್ರೂ ಎಷ್ಟೇ ಮಳೆ ಬರಲಿ ಏನಿರಲಿ ಶಾಪಿಂಗ್ ಮಾತ್ರ ಮಾಡ್ತಾನೆ ಇರೋದು. ಸೊ ಇಲ್ಲೊಂದು ನಾನು ಫ್ಲವರ್ ಶಾಪ್ ನೋಡಿದೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈಗ ಫೆಸ್ಟಿವಲ್ ಸ್ಟಾರ್ಟ್ ಆಗೈತಲ್ಲ, ಸೊ ಹಾಗಾಗಿ ಅದನ್ನು ವಿಡಿಯೋ ಮಾಡ್ಕೊಂಡು ಬರ್ತೀನಿ ನೆಕ್ಸ್ಟ್ ನಿಮ್ಗೆ ಬೇಕಿದ್ದರೆ. ಚಪ್ಪಲ್ಸ್ ಎಲ್ಲ ಹಾಕಿ ಬೋರ್ ಆಗಿತ್ತು. ಸೊ ಕ್ರಾಕ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೆ. ಕ್ರಾಕ್ಸ್ ಬ್ರ್ಯಾಂಡ್ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಬರ್ತೈತಿ, ದೆನ್ ಲಾಂಗ್ ಲಾಸ್ಟಿಂಗ್ ಬರ್ತಾವೆ. ಬಟ್ ನನಗೆ ಹಂಗೆ ಬೇಡ, ಮಳೆಗಾಲಕ್ಕಾದರೂ ಸಾಕಾಗಿತ್ತು. ಸೊ ಅದಕ್ಕೆ ನಾನು ಇಲ್ಲೇ ಲೋಕಲ್ ಶಾಪಿಂಗ್ ಮಾಡತ್ತೇನೆ. ನೋಡ್ರಿ ಹೆಂಗೈತಿ CBT, ಜನ ಎಷ್ಟು ತುಂಬ್ಕೊಂಡಾರ, ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆಗೈತಿ ಅಂಥೇಳಿ. ಸೊ ನೀವೇನು ನೋಡತ್ತೀರಲ್ಲ, ಆ ಬಿಲ್ಡಿಂಗ್ ದುರ್ಗದ ಬೈಲ್ ಅಂತ ಹೆಸರು ಬರೋಕ್ಕೂ ಆವಾಗಿದ್ದಂಥ ಬಿಲ್ಡಿಂಗ್ ಅದು. ಅದ್ರ ಪಕ್ಕದಲ್ಲಿರೋ ಬಿಲ್ಡಿಂಗ್ ನೋಡಿದ್ರಿ ಅಲ್ಲ ನೀವು, ಅದು ಹೆಂಗಿತ್ತು. ಅದಕ್ಕಿಂತ ಅದ್ರದ್ದು ಡ್ಯೂರಬಿಲಿಟಿ ಜಾಸ್ತಿ ಇರ್ತೈತಿ. ಅದು ಒನ್ ಆಫ್ ದ ಓಲ್ಡೆಸ್ಟ್ ಬಿಲ್ಡಿಂಗ್. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೆ. ಸೊ ಗೈಸ್, ಇದೇ ಕಣಲೆ ಸಿಗೋವಂಥದ್ದು ಮಾರ್ಕೆಟ್ ಒಳಗಡೆ ಇರೋಂಥ ಶಾಪ್. ಫುಲ್ ಒಳಗಡೆ ಹೋಗ್ಬೇಕು, ದುರ್ಗದ ಒಳಗಡೆ ಕತ್ಲ್ ಮಾರ್ಕೆಟ್ ಅಂತ ಏನಂತ ಅಲ್ಲಿ ಹೋಗ್ಬೇಕು. ಏನೋ ಅನ್ರಿ, ಹುಬ್ಬಳ್ಳಿ ಮಾರ್ಕೆಟ್ ಯಾಕೋ ಭಾಳ ಸಸ್ತಾ ಅನ್ಸಾತಿತ್ತು. ಅದು ದುರ್ಗದ ಬೈಲ್ ಒಳಗಡೆ ಇರೋಂಥ ಮಾರ್ಕೆಟ್ ಒಳಗಡೆ ಎಲ್ಲ ಕಂಪೇರ್ ಹೊರಗಡೆ ಮಾರ್ಕೆಟಿಂದ ಅಲ್ಲಿ ಚೀಪ್ ಅನ್ಸಾತಿತ್ತು ನಂಗೆ. ಮಾರ್ಕೆಟ್ ಎಲ್ಲ ಸುತ್ತ ಬಂದ್ವಿ, ಓಪನ್ ಐತಿ ಇಲ್ಲಿ ಇವಾಗ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನೆನ್ನೆ ಅಲ್ಲಿಗೆ ಎಂಡ್ ಮಾಡಿದೆ ವಿಡಿಯೋಸ್, ಮತ್ತು ಕಂಟಿನ್ಯೂ ಮಾಡಲಿಲ್ಲ. ಫುಲ್ ಮಳೆ ಒಳಗೆಲ್ಲ ತೋರಿಸ್ಕೊಂಡಿದ್ದೆ. ಆಮೇಲೆ ಲಗೇಜ್ ಎಲ್ಲ ಭಾಳ ಇತ್ತು ಅಂತ ಬಂದುಬಿಟ್ಟೆ ಸುಮ್ಮನೆ. ಸೊ ಇವಾಗ ನಾವೇನವ್ರು ಹೋದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಅರ್ಜುನ್ ಇನ್ನು ಮಲ್ಕೊಂಡಾನೆ. ಸೊ ಅರ್ಜುನ್ ಇನ್ನು ನಿದ್ದೆ ಮಾಡತ್ತಾನ. ಸ್ಕೂಲಿಗೆ ಹೋಗಲ್ಲ ಅನ್ಸುತ್ತೆ ಇವತ್ತು, ಮೇ ಬಿ. ಇಲ್ಲೇ 9:15 ಆತ, ಒಂದಿರೋದು 10 o'clock. ನಾನು ನೆನ್ನೆ ಸೋಫಾ ಹುಡ್ಕಕ್ಕೆ ಹೋಗಿದ್ನಲ್ಲ ಬಿದ್ರಿಂದ, ಯಾಕಂದರೆ ಇಲ್ಲಿ ನೋಡ್ರಿ ಇದೆಲ್ಲ ಕಟ್ಟಾಗಿಬಿಟ್ಟೈತಿ. ಸೊ ನಾನು ಅಲ್ಲಿ ಕೇಳ್ಕೊಂಬಂದೆ ಎಷ್ಟಕ್ಕೆ ಸಿಗ್ತೈತಿ ಸೋಫಾ ಅಂತ. ಸ್ಟಾರ್ಟಿಂಗ್ ರೇಂಜ್ ಬಂದು 19,000 ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಅವ್ರ ಹತ್ರ ಒಂದಿಷ್ಟು ಪಿಕ್ಚರ್ಸ್ ಐತಿ. ನಾವು ಅದ್ರಾಗ ಯಾವ್ದಾದ್ರು ಒಂದು ಸೋಫಾ ಚೂಸ್ ಮಾಡಬೇಕು. ರೇಂಜ್ ವೈಸ್ ಮತ್ತು ಡಿಸೈನ್ ವೈಸ್ ಚೇಂಜ್ ಹಾಕ್ಕೊಂತ ಹೋಗ್ತೈತಿ ರೇಂಜ್. ಸೊ ನೋಡಿ ಮಾಡಿ ತೊಗೊಂಬರ್ಬೇಕು. ನಾನು ಇನ್ನೂ ಆರ್ಡ್ರ್ ಕೊಟ್ಟಿಲ್ಲ. ಹಾಯ್ ಗೈಸ್, ಈಗ ಈವ್ನಿಂಗ್ 6 o'clock ಆಗೈತಿ. ನಾನು ಜುಂಬಾಗೆ ಹೋಗ್ಬೇಕಾ. ನಾನು ಜುಂಬಾಗೆ ಹೋಗ್ಬೇಕು. ಸೊ ಈವ್ನಿಂಗ್ ಕ್ಲಾಸಿಗೂ ನಾನು ಜಾಯ್ನ್ ಆಗೇನಿ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಹೌದ್ರಿ. ಸೊ ಫುಲ್ ಮಳೆ ಐತಿ. ನಾನು ಈಗ ಅರ್ಜುನಿಗೂ ಕರ್ಕೊಂಡು ಹೋಗ್ತಿದ್ದೆ, ಬಟ್ ಮಳೆ ಭಾಳ ಇರೋದಕ್ಕೆ ನಿಮ್ಗೆ ಗೊತ್ತಾಗತ್ತಿಲ್ಲ ಮಳೆ ಹೆಂಗೈತೆ ಅಂತ. ಸಿಕ್ಕಾಪಟ್ಟೆ ಮಳೆ ಐತಿ. ರೆಡಿಯಾಗಿ ನಿಂತೆ ನಾನು, ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅರ್ಜುನಿಗೆಲ್ಲ ಬಿಟ್ಟು ಹೋಗ್ತೇನೆ. ನನ್ನ ಮನ್ಯಾಗ ಚಿತ್ರನ ಜೊತೆ ಇರ್ತಾನೆ, ಭಾಳ ಗಲಾಟೆ ಮಾಡತ್ತಾನೆ. ಗೈಸ್ ವಿಡಿಯೋ ಮಾಡೋಕ್ಕಾಗಲ್ಲ. ನೋಡ್ರಿ ನಮ್ಮ ಮನೆ RCC ಮನೆ ಹೆಂಗೈತಿ. ಫುಲ್ ಶೀಟ್ ಮನಿನೂ ಹಿಂಗೆ ಒದ್ದೆ ಆಗಿರಂಗಿಲ್ಲ, ಅಷ್ಟು ತೋದ್ಬಿಟ್ಟೈತಿ. ಸಿ ನಮ್ಮ ಟಿವಿನೂ ಖರಾಬ್ ಮಾಡಿಬಿಟ್ಟೈತಿ. ಅದು ಮಳೆ ಬಂದೆ ನಮ್ಗೆ ಗೊತ್ತಾಗಿಲ್ಲ ಅದು ಹನಿ ಬೀಳತೈತಿ ಅಂತ. ಸೊ ಇಲ್ಲೊಂದು ಬುಟ್ಟಿ ಇಟ್ಟೇವಿ ನೀರು ತುಂಬಾಕ. ಇಲ್ಲಿವರೆಗೂ ಬಿಟ್ಟಿಲ್ಲ. ನಮ್ಮ ಸೋಫಾ ಸಹಿತ ಹಾಳಾಗತೈತಿ. ಭಾಳ ಚಲೋ ಮಾಡಿ. ಲವ್ ಬರ್ಡ್ಸ್. ಸೊ ಪೇಂಟ್ ತಂದು ಇಟ್ಟೇವಿ, ಪೇಂಟ್ ಮಾಡ್ಬೇಕಾ. ಅದು ಯಾವಾಗ ಕೂಡಿ ಬರ್ತೈತೆ ಏನೋ, ನಾನು ಶ್ರಾವಣ ಬರೋಕ್ಕಿಂತ ಮುಂಚೆನೇ ಮಾಡೋಣ ಅಂತ ಅಂದ್ಕೊಂಡೇನಿ. ತಂದು ಇಟ್ಟೇವಿ, ನೋಡೋಣ. ನಾನು ಆಲ್ರೆಡಿ ಇದಕ್ಕೆ ಪೇಂಟ್ ಮಾಡೀನಿ ವೈಟ್ ಶೇಡ್ನ್ಯಾಗ. ಇದು ನಮ್ಮ ಮಮ್ಮಿ ಪಾಪ. ಸೊ ವೈಟ್ ಶೇಡ್ನ್ಯಾಗ ಮಾಡೇನಿ. ನೋಡೋಣ, ಇದು ಹಂಗೆ ಮಾಡಬೇಕಂತ ಐತಿ ವಾಲ್. ಬಟ್ ಇದೊಂದಿಷ್ಟು ಕ್ಲಿಯರ್ ಆದಮೇಲೆ ಮಾಡೋಣ. ಗಾಯ್ಸ್, ನಾವು ರಾತ್ರಿ ಊಟ ಮಾಡತ್ತೀವಿ. ಇದು ಚಪಾತಿ, ಇದು ಕಣಲೆ ತೊಗೊಂಬಂದಿದ್ದೆಲ್ಲ ಅದ್ರದ್ದು ಪಲ್ಯ ಮಾಡೇನಿ. ಆಮೇಲೆ ಇದು ಚಿಕನ್, ದೆನ್
ಅರ್ಜುನು ಸೇಮ್ ಚಿಕನ್ ಆ್ಯಂಡ್ ಚಪಾತಿ ತಿನ್ನತಾನ. ಕಾಣಲ್ಲೇ ಸೂಪರ್ ಆಗೈತಿ. ಅಂದರೆ ನಾನು ಸ್ವಲ್ಪ ಮಾಡುವಾಗ ಟೇಸ್ಟ್ ಮಾಡಿ ನೋಡಿದ್ದೆ. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿರಿ. ಸೊ ಗಾಯ್ಸ್, ಈಗ ಟೈಮ್ ಬಂದು 11 ಗಂಟೆ ಆಗಿ ಬಂದೈತಿ. ಅರ್ಜುನಿಗೇನು ನಿದ್ದೆನೂ ಬಂದಿಲ್ಲ. ನಂದೊಂದು ಸ್ವಲ್ಪ ಕೆಲಸ ಇತ್ತು. ಅಂದರೆ ಅರ್ಜುನಂದು ರೈಮ್ಸ್ ಕಾಂಪಿಟೇಷನ್ ನಡೆಯತೈತಿ ಸ್ಕೂಲ್ ಒಳಗಡೆ. ಸೊ ಅವನಿಗೆ ಯಾವುದು ಕಂಫರ್ಟೇಬಲ್ ರೈಮ್ ಐತಿ ಅಂತ ನೋಡಿ ನಾನು ಅವನ ಹತ್ರ ಹೇಳ್ಸಿದ ಮೇಲೆ ಅವ್ನಿಗೆ ಫಿಂಗರ್ ಫ್ಯಾಮಿಲಿ ಈಸ್ ವೆರಿ ಕಂಫರ್ಟೇಬಲ್ ಅನ್ನಿಸ್ತು. ಸೊ ಅದಕ್ಕೆ ನಾನು ಅದಕ್ಕೆ ಪ್ರಿಪೇರ್ ಮಾಡತ್ತೇನೆ. ದೆನ್ ಏನಾದ್ರು ಒಂದು ಪ್ರಾಪ್ ಮಾಡಿ ಕೊಡಬೇಕಲ್ಲ ಅಂತ ಡಿಸೈನ್ ಮಾಡತ್ತೇನೆ. ಸೊ ಈ ಪ್ರಾಪ್ ಎಲ್ಲ ಮಾಡಿ ನಾನು ಕಳಿಸಿದ್ದನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಆದ್ರೆ ಹಾಕ್ತೇನೆ. ಸೋನು ಯಾವ ರೈಮ್ಸ್ ಹೇಳತ್ತಿ ನಾಳೆ? ಎಸ್, ಫಿಂಗರ್ಸ್ ಫ್ಯಾಮಿಲಿ. ನಮ್ಮನ್ನು ಹುಲ್ಲು ಮಾಡಿ ಏನ? ನಮಗೆಲ್ಲ ಗೊತ್ತ. ನೀನು ಹೇಳ ಬಿಡು ಅರ್ಜುನ್, ನಾನೆಲ್ಲ ಅದು ನೀಟ್ ಮಾಡಿ ಕೊಡ್ತೇನೆ. ಸೊ ಗೈಸ್, ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಇದೆಲ್ಲ ಪ್ರಿಪೇರ್ ಮಾಡಿ ಆಮೇಲೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೀನಿ. ಓಕೆ ಗೈಸ್, ಹಾಂ, ನಾಳೆ ಬರ್ತೀವಿ ರೀ. ಬಾಯ್ ರೀ, ಗುಡ್ ನೈಟ್ ರೀ.